ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಗೌರ್ಮೆಂಟ್ ವೆಬ್ಸೈಟಿಂದ ಬಂದಂತಹ ಮಾಡೆಲ್ ಟೆಸ್ಟಲ್ಲಿ ಮ್ಯಾಥ್ಸ್ ಹಾಗೂ ರೀಸನಿಂಗ್ ಸಂಬಂಧಪಟ್ಟಂತೆ ಕ್ವಶನ್ಗಳನ್ನು 20 ಪ್ರಶ್ನೆಗಳನ್ನು ಮಾಡಿದ್ದೀವಿ. ಸರ್ ಜಿ ಕೆ ಮತ್ತು ಸೈನ್ಸ್ ಕೂಡ ಮಾಡಂತ ಇದ್ರಿ, ಸೊ ಅದಕ್ಕೋಸ್ಕರ ಜಿ ಕೆ ಮತ್ತು ಸೈನ್ಸನ್ನು ಮಾಡಿದ್ದೀನಿ. ಅವು 15 ಟೋಟಲ್ 30 ಪ್ರಶ್ನೆಗಳು. ಜಸ್ಟ್ ನೀವು ಭಾಳ ಲೇಟ್ ಮಾಡೋಂಗಿಲ್ಲ, ಜಸ್ಟ್ ಆನ್ಸರ್ ಹೇಳ್ಕೊತ ಹೋಗಿರ್ತೀನಿ, ಕ್ವಶನನ್ನು ನೆನಪಿಟ್ಕೊತ ಹೋಗ್ರಿ, ಜಸ್ಟ್ ಆನ್ಸರ್ ನೆನಪಿಟ್ಕೊತ ಹೋಗ್ರಿ. ಓಕೆ, ಭಾಳ ಲೇಟ್ ಮಾಡೋಂಗಿಲ್ಲ, ಕೊನೆವರೆಗೂ ನೋಡಿರಿ, ಭಾಳ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಹಿಂದಿನ ಮ್ಯಾಥ್ಸ್ ಮತ್ತು ರೀಸನಿಂಗ್ ಯಾರು ನೋಡಿರಲಿಲ್ಲ ಕ್ಲಾಸು ಅದನ್ನು ಕೂಡ ನೋಡಿರಿ. ಓಕೆ, ಸ್ಟಾರ್ಟ್ ಮಾಡೋಣ. ಅದೇ ರೀತಿ SSJD ಸಂಬಂಧಪಟ್ಟಂತೆ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡ್ತಿದ್ದೀನಿ ಆದಷ್ಟು ಬೇಗ. ಸೊ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋರಿ. ಓಕೆ, ಡನ್. ಓಕೆ, ಪ್ರಶ್ನೆಗೆ ಹೋಗೋಣ. ಜಿ ಕೆ ಫಸ್ಟಿಗೆ ನಾವು ಏನು ನೋಡೋಣ ಅಂತಂದ್ರೆ ಜಿ ಕೆ ನೋಡೋಣ ರೀ. ಓಕೆ, ಎಸ್, ಫಸ್ಟ್ ಪ್ರಶ್ನೆಯನ್ನು ನೋಡೋಣ ರೀ. ಮೊದಲ ಪ್ರಶ್ನೆ ಏನದ ನೋಡಿರಿ. ವಾಸ್ತುಶಿಲ್ಪಗಳ ಅದ್ಭುತಗಳ ನಗರವೆನಿಸಿರುವ ಆಗ್ರಾ ಡ್ಯಾಶ್ ನೆಲೆಯಾಗಿದೆ. ಅಂದರೆ ಎಲ್ಲಿ ನೆಲೆಯಾಗಿದೆ ಆಗ್ರಾದಲ್ಲಿ ಏನು? ತಾಜ್ ಮಹಲು. ಆಪ್ಷನ್ ನಂಬರ್ ಎ ನೋಡಿರಿ, ಆಪ್ಷನ್ ನಂಬರ್ ಎ. ಓಕೆ, ಆಪ್ಷನ್ ನಂಬರ್ ಎ. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ಸೆಕೆಂಡ್ ಕ್ವಶನ್. ಯಾರು 2022 ಡಿಸೆಂಬರ್ 12ರಂದು ಗುಜರಾತ್ ರಾಜ್ಯದ ಮುಖ್ಯಮಂತ್ರಿ ಆದರು? ನೋಡಿರಿ, ಈಗಾಗಲೇ ರೀಸೆಂಟಾಗಿ ಯಾರ್ಯಾರು ಮುಖ್ಯಮಂತ್ರಿಗಳಾಗ್ಯಾರಲ್ಲ ಅವ್ರದೆಲ್ಲ ನೆನ್ಪಿಟ್ಕೋಬೇಕಾಗುತ್ತೆ. ಯಾರ್ಯಾರೀ? ಭೂಪೇಂದ್ರ ರಜನಿಕಾಂತ್ ಪಾಟೀಲ್. ಆಪ್ಷನ್ ನಂಬರ್ ಬಿ ನೋಡಿರಿ. ಓಕೆ, ಡನ್. ಥರ್ಡ್ ಕ್ವಶನ್. ಪಿಂಗ್ ಪಾಂಗ್ ಇದು ಯಾವ ಕ್ರೀಡೆಯಲ್ಲಿ ಇನ್ನೊಂದು ಹೆಸರಾಗಿದೆ? ಇದು ಟೇಬಲ್ ಟೆನ್ನಿಸದ ಇನ್ನೊಂದು ಹೆಸರಾಗಿದೆ. ಯಾವುದು? ಆಪ್ಷನ್ ನಂಬರ್ ಡಿ ನೋಡಿರಿ. ಯಾವುದು? ಆಪ್ಷನ್ ನಂಬರ್ ಡಿ. ಓಕೆ, ನೆಕ್ಸ್ಟ್ ಫೋರ್ತ್ ಕ್ವಶನ್. ಪ್ರಿಂಜೆಕ್ಸ್ 23 ಎಂಬುದು ಭಾರತೀಯ ಸೇನೆ ಮತ್ತು ಯಾವ ಸೇನೆಯ ನಡುವೆ 2023ರಲ್ಲಿ ಯುದ್ಧಾಭ್ಯಾಸ ಆಗೈತಿ? ಅದು ಯಾವ ದೇಶದ ನಡುವಾಗೈತೆ ಅಂದ್ರೆ ಫ್ರೆಂಚ್. ಆಪ್ಷನ್ ನಂಬರ್ ಸಿ ನೋಡಿರಿ. ಯಾವುದು? ಆಪ್ಷನ್ ನಂಬರ್ ಸಿ, ಯುದ್ಧಾಭ್ಯಾಸ. ಯಾವ್ಯಾವ ಟಾಪಿಕ್ ಮೇಲೆ ಎಷ್ಟೆಷ್ಟು ಕ್ವಶನ್ ಮುಂದೆ ನೋಡ್ಕೊರಿ, ಆಯಾ ಟಾಪಿಕ್ಗಳ ಬಗ್ಗೆ ಸ್ವಲ್ಪ ನೋಡ್ಕೊತ ಹೋಗ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿರಿ. ಹರಪ್ಪ ನಾಗರಿಕತೆಯ ದಕ್ಷಿಣ ಕೇಂದ್ರವಾಗಿರುವ ಪುರಾತನ ಧೋಲ್ವೀರಾ ನಗರ. ಧೋಲ್ವೀರ ಎದಕ್ಕೆ ಫೇಮಸ್ ಅದ ಅದನ್ನು ನೆನಪಿಟ್ಕೊಂಡ್ಬಿಡ್ರಿ. ಧೋಲ್ವೀರ ಎಲ್ಲಿ ಆಗೈತೆ ರೀ? ಗುಜರಾತ್ ಒಳಗೆ. ಆಪ್ಷನ್ ನಂಬರ್ ಎ ನೋಡಿರಿ. ಆಪ್ಷನ್ ನಂಬರ್ ಎ. ನೆಕ್ಸ್ಟ್ ತೊಗೊಂಡ್ರಿ. ಓಕೆ, ಮಾರ್ಚ್ 2023ರಂತೆ ಅಮಿತ್ ಶಾ ಅವರು ಹುದ್ದೆ ಯಾವುದು? ಹುದ್ದೆ ಯಾವುದ್ರವ್ರದ್ದು? ಕೇಂದ್ರ ವ್ಯವಹಾರ ಕ್ಯಾಬಿನೆಟ್ ಸಚಿವರು. ಕೇಂದ್ರ ಗೃಹ ವ್ಯವಹಾರ ಅಂದರೆ ಹೋಮ್ ಮಿನಿಸ್ಟರ್. ಆಪ್ಷನ್ ನಂಬರ್ ಬಿ ನೋಡಿರಿ. ಯಾವ್ಯಾವ ಮಿನಿಸ್ಟರು ಯಾವ್ಯಾವ ಪ್ಲೇಸಲ್ಲಿ ಇದ್ದಾರೆ ಅದು ಗೊತ್ತಿರಬೇಕು. ವನ್ಯಜೀವಿ, ಸಸ್ಯಗಳು ಮತ್ತು ಪ್ರಾಣಿಗಳ ಸಂಪನ್ಮೂಲಗಳು ಮತ್ತು ಆ ಪ್ರದೇಶದಲ್ಲಿ ಬುಡಕಟ್ಟು ಜನರ ಸಾಂಪ್ರದಾಯಿಕ ಬದುಕಿನ ಸಂರಕ್ಷಣೆಗಾಗಿ ಇರುವ ದೊಡ್ಡ ಪ್ರದೇಶಗಳನ್ನು ಏನೆಂದು ಕರೆಯುತ್ತಾರೆ? ಏನಂತ ಕರೀತಾರೆ? ಜೀವಿಗಳ ಮೀಸಲು ಪ್ರದೇಶ. ಆಪ್ಷನ್ ನಂಬರ್ ಯಾವುದು? ಸಿ ನೋಡಿರಿ. ಆಪ್ಷನ್ ನಂಬರ್ ಸಿ. ಓಕೆ, ನೆಕ್ಸ್ಟ್. ಕ್ರೀಡಾಳು ನೀರಜ್ ಚೋಪ್ರಾ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದಾರೆ? ಜಾವ್ಲಿನ್ ಥ್ರೋ. ಇವರು ಎಲ್ಲೆಲ್ಲಿ ಯಾವ್ಯಾವ ಪ್ರಶಸ್ತಿಗಳನ್ನು ಪಡೆದಾರ ಅವುಗಳು ನೆನಪಿಡೋರಿ. ಯಾವುದು? ಆಪ್ಷನ್ ನಂಬರ್ ಸಿ, ಕ್ರೀಡೆಗಳ ಬಗ್ಗೆ. ಓಕೆ, ಯಮುನಾ ನದಿಯು ಡ್ಯಾಶ್ ನದಿಯ ಉಪನದಿಯಾಗಿದೆ. ಯಾವ ನದಿಯ ಉಪನದಿಯಾಗಿದ್ದರೆ? ಗಂಗಾ ನದಿಯ ಉಪನದಿಯಾಗಿದೆ. ಆಪ್ಷನ್ ನಂಬರ್ ಎ ನೋಡಿರಿ. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ಓಕೆ, ನೆಕ್ಸ್ಟ್. ರಾಜ್ಯಸಭೆಯಲ್ಲಿ ಡ್ಯಾಶ್ ಚುನಾಯಿತ ಸದಸ್ಯರಿರುತ್ತಾರೆ ಮತ್ತು 12 ಸದಸ್ಯರನ್ನು ರಾಷ್ಟ್ರಪತಿಯವರು ಚುನಾಯಿಸುತ್ತಾರೆ. ಎಷ್ಟು? 233. ಆಪ್ಷನ್ ನಂಬರ್ ಎ ನೋಡಿರಿ. ಆಪ್ಷನ್ ನಂಬರ್ ಎ. ಓಕೆ, ನೆಕ್ಸ್ಟ್ ಕ್ವಶನ್. ಡ್ಯಾಶ್ ಎನ್ನುವುದು ಕಾಲದಿಂದ ಕಾಲಕ್ಕೆ ಮಾಡಲಾಗುವ ದೇಶದ ಜನಸಂಖ್ಯೆಯ ಅಧಿಕೃತ ಎಣಿಕೆ ಮಾಡ್ತಾರೆ. ಅದೇನು? ಜನಗಣತಿ. ಆಪ್ಷನ್ ನಂಬರ್ ಸಿ ನೋಡಿರಿ. ಓಕೆ, ನೆಕ್ಸ್ಟ್ ಹಿಸ್ಟ್ರಿ ಮೇಲೆ ಬಂದದ್ದು. ಮಂಗಲ್ ಪಾಂಡೆ ಅವರು ಯಾವ ಭಾರತೀಯ ಸ್ವತಂತ್ರ ಘಟನೆಯ ಸಂಬಂಧಿಸಿದ್ದಾರೆ? ಯಾವ ಘಟನೆಗೆ ಸಂಬಂಧಿಸಿದ್ದಾರೆ? ಆಪ್ಷನ್ ನಂಬರ್ ಎ, ಸಿಪಾಯಿ ದಂಗೆ. ಆಪ್ಷನ್ ನಂಬರ್ ಎ, ಸಿಪಾಯಿ ದಂಗೆ. ಓಕೆ, ನೆಕ್ಸ್ಟ್. ಭಾರತದ ಸರ್ವೋಚ್ಚ ನ್ಯಾಯಾಲಯದ ಈ ಕೆಳಗಿನ ಯಾವ ನ್ಯಾಯವ್ಯಾಪ್ತಿಯು ರಾಷ್ಟ್ರಪತಿಗೆ ಸಾರ್ವಜನಿಕ ಪ್ರಾಮುಖ್ಯತೆ ಮತ್ತು ಕಾನೂನಿನ ಸಂಬಂಧಿಸಿದ ವಿಚಾರಗಳ ಸಲಹೆ ನೀಡುತ್ತದೆ? ಯಾವುದು? ಸಲಹಾ ನ್ಯಾಯವ್ಯಾಪ್ತಿ. ಯಾವುದು? ಸಲಹಾ ನ್ಯಾಯವ್ಯಾಪ್ತಿ. ಆಪ್ಷನ್ ನಂಬರ್ ಬಿ ನೋಡಿರಿ. ಯಾವುದು? ಆಪ್ಷನ್ ನಂಬರ್ ಬಿ. ಓಕೆ, ಇನ್ನು ಕೊನೆಯದಾಗಿ ಜಿ ಕೆಗೆ ಸಂಬಂಧಪಟ್ಟಂತೆ ಕ್ವಶನ್ ನೋಡಿರಿ. ಮೊದೇರಾ ಸೂರ್ಯ ದೇವಾಲಯ ಎಲ್ಲೈತ್ರಿ? ಗುಜರಾತ್ ಒಳಗದ.
ಇವು ಎಲ್ಲ ನಿಮಗೆ ಜಿ ಕೆ ಸಂಬಂಧಪಟ್ಟಂತೆ ಗೌರ್ಮೆಂಟ್ ವೆಬ್ಸೈಟಲ್ಲಿ ನಿಮಗೆ ಟೆಸ್ಟ್ ಕೊಟ್ಟಂಥದ್ದು. ಜಿ ಕೆಗೆ ಸಂಬಂಧಪಟ್ಟಂತೆ 15 ಪ್ರಶ್ನೆಗಳಿವೆ. ಯಾವ್ಯಾವ ಟಾಪಿಕ್ ಮೇಲೆ ಹಿಂಗೇನು ಕ್ವಶನ್ ಬಂದಾವ ನೋಡಿ, ಆಯಾ ಟಾಪಿಕ್ಗಳನ್ನು ಸ್ವಲ್ಪ ನೋಡ್ಕೊಂಡು ಹೋಗಿ. ಓಕೆ, ಈಗ ನೆಕ್ಸ್ಟ್ ನಿಮಗೆ ಯಾವುದು ಹೋಗೋಣ ಅಂತಂದ್ರೆ ಸೈನ್ಸಿಗೆ ಸಂಬಂಧಪಟ್ಟಂತೆ ಎಷ್ಟು ಕ್ವಶನ್ ಅದಾವು? 15. ಅವುಗಳನ್ನ ಸಾಲ್ವ್ ಮಾಡ್ಕೊತ ಹೋಗೋಣ. ಜಸ್ಟ್ ನಿಮಗೆ ಲೇಟ್ ಮಾಡೋಂಗಿಲ್ಲ, ನಾನು ಜಸ್ಟ್ ಕ್ವಶನ್ ಗೊತ್ತಿರಬೇಕು. ಅವುಗಳ ಬಗ್ಗೆ ನೀವು ಆಮೇಲೆ ಬರ್ಕೋರಿ, ಇಲ್ಲ ಜಸ್ಟ್ ನೋಡ್ಕೊಂಡು ಹೋಗ್ರಿ, ಟೈಮ್ ಇಲ್ಲ, ಜಸ್ಟ್ ನೋಡ್ಕೊಂಡು ಹೋಗ್ರಿ. ಓಕೆ, ನೆಕ್ಸ್ಟ್ 1ನೇ ಕ್ವಶನ್ ಏನು? ಡ್ಯಾಶ್ ಎಂಬುದು ಕೆಂಪು ಕಂದು ಬಣ್ಣದ ಗ್ರಂಥಿಯಾಗಿದ್ದು ಬಲಭಾಗದಲ್ಲಿ ಹೊಟ್ಟೆಯ ಮೇಲ್ಭಾಗದಲ್ಲಿ ಇರುತ್ತದೆ. ಯಾವುದ್ರಿ? ಯಕೃತ್ತು. ಆಪ್ಷನ್ ನಂಬರ್ ಡಿ ನೋಡ್ರಿ, ಯಕೃತ್ತು. ಅದರ ಬಣ್ಣ ಯಾವುದು? ಕೆಂಪು ಕಂದು ಬಣ್ಣ. ಎಲ್ಲಿರುತ್ತೆ ಅದು? ಬಲಭಾಗದ ಹೊಟ್ಟೆಯ ಮೇಲ್ಭಾಗದಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ ಡ್ಯಾಶ್ ವೈರಾಣುಗಳಿಂದ ಉಂಟಾಗುತ್ತದೆ. ಯಾವುದು ವೈರಾಣುಗಳು? ಹೊಟ್ಟೆ ನೋವು ನಿಮ್ಮದು ವೈರಾಣುಗಳಿಂದ ಉಂಟಾಗುತ್ತೆ ರೀ. ಆಪ್ಷನ್ ನಂಬರ್ ಬಿ ನೋಡ್ರಿ, ಆಪ್ಷನ್ ನಂಬರ್ ಬಿ. ನೆಕ್ಸ್ಟ್ ಇಂಗಾಲ ಡೈಆಕ್ಸೈಡ್ ಸುಣ್ಣದ ನೀರಿನ ಮೂಲಕ ಹಾದು ಹೋದಾಗ ಏನು ರೂಪುಗೊಳ್ಳುತ್ತದೆ? ಕ್ಯಾಲ್ಸಿಯಂ ಕಾರ್ಬೋನೇಟ್. ಈ ಥರದ್ದು ಏನು ರೀ ಸೂತ್ರ ಗೊತ್ತಿರಬೇಕು. ಕ್ಯಾಲ್ಸಿಯಂ ಕಾರ್ಬೋನೇಟ್ ಏನು? CaCO3. ಆಪ್ಷನ್ ನಂಬರ್ ಬಿ ಇದು ಗೊತ್ತಿರಬೇಕಾ? CaCO3. ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ಕೊಡೋ ಬದಲಿ ಇದನ್ನು ಕೊಡ್ಬೋದು ಒಂದೊಂದು ಸಲ. ಓಕೆ, ನೆಕ್ಸ್ಟ್ 7 ಬಣ್ಣಗಳನ್ನು ಹೊಂದಿರುವ ಬಿಲ್ಲೆಯು ವೇಗವಾಗಿ ತಿರುವುದರಿಂದ 7 ಬಣ್ಣಗಳು ಹೊಂದೈತಿ. ಅದನ್ನು ಜೋರಾಗಿ ನಾವು ತಿರ್ಸೋದ್ರಿಂದ ಯಾವ ಬಣ್ಣ ಕಾಣತ್ತೆ ರೀ? ಬಿಳಿ ಬಣ್ಣನ ಕಾಣತ್ತೆ. ನಮಗೆ ಎಲ್ಲ ಮುಚ್ಕೊಂಡು ಬರೀ ಬಿಳಿ ಬಣ್ಣ ಅಷ್ಟೇ ಕಾಣುತ್ತೆ. ಓಕೆ, ನೆಕ್ಸ್ಟ್ 5th ಕ್ವಶನ್. ಡ್ಯಾಶ್ ಸಸ್ಯಗಳು ಎಲೆಯ ಅಂಚುಗಳಲ್ಲಿ ಮೊಗ್ಗುಗಳನ್ನು ಹೊಂದಿರುತ್ತದೆ. ಯಾವ? ಬ್ರಯೋಫೈಲಮ್. ಆಪ್ಷನ್ ನಂಬರ್ ಬಿ ನೋಡಿ. ಸೈನ್ಸ್ ಬಗ್ಗೆ ಎಷ್ಟೆಷ್ಟು ಹಿಂಗೇನು ಕ್ವಶನ್ ಕೇಳ್ಯಾರ. ನೆಕ್ಸ್ಟು ವೀರ್ಯಗಳು ಎಂದು ಕರೆಯಲ್ಪಡುವ ಪುರುಷರ ಜಂಪತಿಗಳನ್ನು ಈ ಕೆಳಗಿನ ಯಾವುದು ಉತ್ಪಾದಿಸುತ್ತವೆ? ಸ್ಪರ್ಮ್ ಅಂತೀರಿ. ವೀರ್ಯಗಳು ಯಾವ ಉತ್ಪಾದನೆ ಮಾಡ್ತಾವ್ರಿ? ವೃಷಣಗಳು. ಟೆಸ್ಟಿಸ್ ಅಂತೀವಲ್ಲ, ವೃಷಣಗಳು. ಆಪ್ಷನ್ ನಂಬರ್ ಬಿ ನೋಡ್ರಿ. ಓಕೆ, ನೆಕ್ಸ್ಟ್ ಡ್ಯಾಶ್ ಎನ್ನುವುದು ಜೈವಿಕ ಘಟಕವಾಗಿದೆ. ಯಾವುದು ಜೈವಿಕ ಘಟಕ? ಸಸ್ಯ ಒಂದು ಜೈವಿಕ ಘಟಕ. ಆಪ್ಷನ್ ನಂಬರ್ ಬಿ ನೋಡ್ರಿ. ಕಂಪ್ಯೂಟ್ರು, ಗಡಿಯಾರ ಇವೆಲ್ಲ ಕೊಟ್ಟರು. ನಿಮಗೆ ಸುಮ್ಮನೆ ಈಸಿ ಅನಿಸುತ್ತಾ, ಆದರೆ ಗೊತ್ತಿರಬೇಕಲ್ಲ. ಓಕೆ, ಜೈವಿಕ ಘಟಕ ಯಾವುದು? ಸಸ್ಯ. ನೆಕ್ಸ್ಟ್ ಈ ಕೆಳಗಿನಲ್ಲಿ ಯಾವ ಪ್ರಕ್ರಿಯೆಯಲ್ಲಿ ಶಾಖವು ವಸ್ತುವಿನ ಬಿಸಿ ತುದಿಯಿಂದ ತಂಪಾದ ತುದಿಗೆ ವರ್ಗಾಯಿಸಲ್ಪಡುತ್ತದೆ? ವಹನ. ಇದನ್ನ ಸೈನ್ಸ್ ಆಲ್ರೆಡಿ ನಿಮಗೆ ಕ್ಲಾಸ್ ಮಾಡಿದ್ದೀನಿ, ಫಿಸಿಕ್ಸು ಅದರಲ್ಲಿ ಕೊಟ್ಟಿದ್ದೀನಿ, ಎಲ್ಲ ನೋಟ್ಸ್ ಡೀಟೇಲಾಗಿ ಕೊಟ್ಟಿದ್ದೀನಿ. ಕೇಳ್ತಾರಪ್ಪ ಅಂತೀನಿ. ವಹನ ಅಂತಾನೆ ಇಂಗ್ಲೀಷಾಗ ಏನಂತಾರೆ? ಕಂಡಕ್ಷನ್. ಏನಂತಾರೆ? ಕಂಡಕ್ಷನ್ ಅಂತೀವಿ. ಆಪ್ಷನ್ ನಂಬರ್ ಸಿ. ಓಕೆ, ನೆಕ್ಸ್ಟ್ 9th ಕ್ವಶನ್ ಏನು? ಡ್ಯಾಶ್ ಯಾವಾಗಲೂ ವಸ್ತುವಿನ ಗಾತ್ರದಷ್ಟೇ ದೊಡ್ಡದಾದ ಪ್ರತಿಬಿಂಬವನ್ನು ರೂಪಿಸುತ್ತದೆ. ಯಾವುದು? ಸಮತಲ ಮಸೂರ. ಸಮತಲ ಮಸೂರ ಏನು ಮಾಡುತ್ತೆ? ಎಷ್ಟು ನಿಮ್ಮದು ಗಾತ್ರ ಇತ್ತಲ್ಲ ಅದು ದೊಡ್ಡ ಬಿಂಬವನ್ನು ಕೂಡ ಅದು ಕೊಡುತ್ತೆ. ನೆಕ್ಸ್ಟು 10th ಕ್ವಶನ್ ನೋಡ್ರಿ. ಡ್ಯಾಶ್ ಎನ್ನುವುದು ಪ್ರತಿ ಸೆಕೆಂಡಿಗೆ ಉಂಟಾಗುವ ಆಂದೋಲನದ ಸಂಖ್ಯೆಯಾಗಿದೆ. ಯಾವುದು? ಆವರ್ತನ. ಆಪ್ಷನ್ ಬಿ. ಇದನ್ನು ಕೂಡ ಹೇಳಿದ್ದೀನಿ ಕ್ಲಾಸಲ್ಲಿ. ಆ ನೋಟ್ಸನ್ನು ಫಿಸಿಕ್ಸ್ಗೂ ಅಂತ ಮಾಡಿದರೆ ಅದರಲ್ಲೆಲ್ಲ ಮಾಡೀನಿ. ಎಕ್ಸಾಮ್ಗಿಂತ ಮುಂಚೆ ಹೋಗುವಾಗ ಜಸ್ಟ್ ಆ ವಿಡಿಯೋನ ನೀವು ಟ್ರೈನಲ್ಲಿ ಟ್ರಾವೆಲ್ ಮಾಡುವಾಗ ಜಸ್ಟ್ ಆ ವಿಡಿಯೋನ ಪ್ಲೇ ಮಾಡಿಕೊಂಡು ಜಸ್ಟ್ ಕೇಳ್ಕೊತ ಹೋಗ್ರಿ, ಏನೂ ಮಾಡೋದು ಬೇಡ. ಓಕೆ, ನೆಕ್ಸ್ಟ್ 11th ಒನ್. ಈ ಕೆಳಗಿನಲ್ಲಿ ಯಾವುದು ವಿದ್ಯುತ್ ಶಕ್ತಿಯ ತಾಪವನ್ನು ಪರಿಣಾಮವನ್ನು ಆಧರಿಸುತ್ತದೆ? ಯಾವುದು? ಇವ್ಯಾವು LED ಬಲ್ಬ್ ಆಗಲಿ, CFL ಆಗಲಿ, ಇವ್ಯಾವೂ ಇಲ್ಲ. ನೆಕ್ಸ್ಟ್ ಯಾವುದು? ಇನ್ಕ್ಯಾಂಡೆಸೆಂಟ್ ಬಲ್ಬ್ಗಳು. ಆಪ್ಷನ್ ನಂಬರ್ ಬಿ ನೋಡ್ರಿ. ಹೆಂಗೆ ಕ್ವಶನ್ ಕೊಟ್ಟಾರ ನೋಡ್ರಿ. ಓಕೆ, ವಿದ್ಯುತ್ ಶಕ್ತಿಯ ತಾಪವನ್ನು ಪರಿಣಾಮವನ್ನು ಆಧರಿಸುತ್ತದೆ. ಓಕೆ, ನೆಕ್ಸ್ಟ್ ಡ್ಯಾಶ್ ಎನ್ನುವುದು ದ್ರವ ಸ್ಥಿತಿಗೆ ಒಂದು ಉದಾಹರಣೆಯಾಗಿದೆ. ಯಾವುದು? ಇವೆಲ್ಲ ದ್ರವ ಸ್ಥಿತಿಯಲ್ಲಿ ಘನ ಸ್ಥಿತಿ. ಓಕೆ, ದ್ರವ ಸ್ಥಿತಿ ಯಾವುದು? ನೀರು. ಆಪ್ಷನ್ ನಂಬರ್ ಎ ನೋಡ್ರಿ. ಕೆಲವೊಂದು ಈಸಿ ಇರ್ತವೆ, ಕೆಲವೊಂದು ಟಫ್ ಇರ್ತವೆ. ಟಾರ್ಟರಿಕ್ ಆಮ್ಲವು ಯಾವುದರಲ್ಲಿ ಇರುತ್ತದೆ? ಆಮ್ಲಗಳ ಬಗ್ಗೆ ನೋಡ್ಕೊರಿ. ಯಾವ್ಯಾವ ಆಮ್ಲ ಯಾವುದರಿಂದ ಬರುತ್ತಾ ಅವೆಲ್ಲವೂ ನೆನಪಿರಬೇಕು. ಟಾರ್ಟರಿಕ್ ಯಾವುದು? ಹುಣಸೆ ಹಣ್ಣು. ಆಪ್ಷನ್ ನಂಬರ್ ಎ. ಓಕೆ, ನೆಕ್ಸ್ಟ್ 14th ಕ್ವಶನ್. ಈ ಕೆಳಗಿನಲ್ಲಿ ಯಾವುದು ರಾಸಾಯನಿಕ ಬದಲಾವಣೆಯಾಗುವುದು? ರಾಸಾಯನಿಕ ಬದಲಾವಣೆ ಯಾವುದು? ಮಂಜುಗಡ್ಡೆ ರೂಪಗಳಾಗೋಲ್ಲ, ಗಾಜು ಒಡೆಯೋದಾಗೋಲ್ಲ, ಮಂಜುಗಡ್ಡೆ ಕರಗೋದಾಗೋಲ್ಲ, ಹಣ್ಣುಗಳು ಮಾಗುವುದು. ಹಣ್ಣು ಆಗ್ತಾವಲ್ಲ ಅವುಗಳಿಗೆ ಮಾಗುವುದು ಅಂತೀವಿ. ಆಪ್ಷನ್ ನಂಬರ್ ಸಿ ನೋಡ್ರಿ. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ಲಾಸ್ಟ್ ಕ್ವಶನು ಏನದ ನೋಡ್ರಿ.
ಇರುವೆಗಳು ಕಚ್ಚಿದಾಗ ಡ್ಯಾಶ್ ಆಮ್ಲವನ್ನು ನಮ್ಮ ಚರ್ಮಕ್ಕೆ ಚುಚ್ಚುತ್ತದೆ. ಯಾವುದು? ಫಾರ್ಮಿಕ್ ಆಮ್ಲ. ಇರುವೆಗಳು ಯಾವುದು? ಫಾರ್ಮಿಕ್ ಆಮ್ಲ. ಇರುವೆಗಳ ಚಟ್ನಿಯಲ್ಲಿ ಮಾಡ್ತಾರೆ, ಅದರ ಫೇಮಸ್ ಎಲ್ಲಿದೆ ಆ ರಾಜ್ಯದ ನೆನಪಿಟ್ಕೋರಿ. ಯಾವುದೇ ಒಂದು ಶಬ್ದ ಬಂದ್ರೆ ಆ ಶಬ್ದದ ಬಗ್ಗೆ ಎಲ್ಲ ಬಗ್ಗೆ ತಿಳ್ಕೊಬೇಕು, ಯಾಕಂದ್ರೆ ಅದ್ರ ಬಗ್ಗೆ ಹಂಗೆ ಬೇಕಾದ್ರೂ ಕ್ವಶನ್ ಕೇಳ್ಬೋದು. ಓಕೆ, ಈ ರೀತಿ ನಿಮ್ಮದು ಜಿ ಕೆ ಮತ್ತು ಸೈನ್ಸ್ ಬಗ್ಗೆ 15 ಕ್ವಶನ್ಗಳಾದು. ಈಗ ನೆಕ್ಸ್ಟು ನಿಮಗೆ ಆದಷ್ಟು ಬೇಗ SSC ಬಗ್ಗೆ ಕ್ಲಾಸನ್ನು ಮಾಡ್ತೀನಿ. ಅದೇ ರೀತಿ ಎಲ್ಲರೂ ಎಕ್ಸಾಮನ್ನು ಚೆನ್ನಾಗಿ ಮಾಡಿರಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಓಕೆ, ಎಲ್ರಿಗೂ ಆಲ್ ದ ಬೆಸ್ಟ್. ಅದೇ ರೀತಿ ಎಕ್ಸಾಮ್ ಮುಗಿದ ನಂತರ ಮೆಸೇಜ್ ಹಾಕಿರಿ, ಸರ್ ಹಿಂಗೆ ಕ್ವಶನ್ ಬಂದಿದ್ದು, ಹಿಂಗೆ ಯೂಸ್ ಆಗೈತಿ, ಕ್ವಶನ್ ಬಂದಿದ್ದು ಅಂದ್ರೆ ಖಂಡಿತ ಮೆಸೇಜ್ ಹಾಕಿರಿ. ಕ್ವಶನ್ ನೆನಪಿದ್ರೂ ಅವುಗಳು ಕೂಡ ಮೆಸೇಜ್ ಮುಖಾಂತರ ತಿಳಿಸ್ರಿ. ಅದೇ ರೀತಿ ಅತಿ ಶೀಘ್ರದಲ್ಲಿ ನಿಮ್ಮದು SSC JD ಕೂಡ ಎಲ್ಲವೂ ಕ್ಲಾಸ್ ಮಾಡ್ತೀನಿ, ಡೋಂಟ್ ವರಿ. ಓಕೆ, ಮೆಸೇಜ್ ಭಾಳ ಮಾಡ್ತಿದ್ರಿ, ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್.